ಕಾಂಪ್ರಮೈಸ್ ಆಗಿದೆಯಾ? No, no, sir. Also directed to keep the parties present. ಏನ್ ಮಾಡೋದು ನೀವು ಮಾತಾಡೋದು? ಏನ್ ಮಾಡ್ಬೇಕು ಹೇಳ್ಬೇಕು. Husband was, notice, his paralysis. He was not in a position to. ಕೂಡ್ಸಿ ಇಲ್ಲಿ ನಿಮ್ಮ ಹತ್ರ ಕೂಡ್ಸಿ ಪಕ್ಕದಲ್ಲಿ ತಿಳಿಯವ್ರ ಇಲ್ಲಿ ಚೇರ್ದ ಕೂಡ್ಸಿ. ಕೂತ್ಕೊಳ್ಳಿ. ಏನ್ ಮಾತಾಡಿದಾರ ಮೇಡಮ್? ವಾಟ್ interaction? What is the outcome of your discussion? Nothing. Yes, sir. But according to my party, my lords, he says, while wife going, my lords, she has taken 2 lakh rupees and 10 tours of gold. Lords, now he says, if she comes, he is ready to take back her. And my lords, anyhow, my lords, the son is with her. Even if they want a divorce, he is ready to give divorce. Subject to condition, they should retain, they should hand over the son to their custody. That is. Son to? Their custody. That is. ಅದೇನೋ ಆಕಳ ಏನು ಕುರಿ ನಾಯಿ No, no, that is. She has been brought up under the shadow of the mother. That is, I am not saying anything. That is what their Visitation right ಅಲ್ಲಿ ತಗೊಳ್ಳಿ. Visitation rights. ಎಷ್ಟು ವಯಸ್ಸು ಮಗುಂದು? ಆಯ್ತಾಯ್ತು ಮೆರಿಟ್ಸ್ ಮೇಲೆ ಮಾತಾಡ್ತಾ ಇಲ್ಲ ಇರ್ರಿ. ವಿಸಿಟೇಷನ್ ಹೋಗಿ ಮಾತಾಡ್ಕೊಂಡ್ ಬನ್ನಿ. ರಜೆಗೆಲ್ಲ ಕರ್ಕೊಂಡ್ ಹೋಗಿ ಹೋಗ್ಬೇಕು. ರಜೆ ಕರ್ಕೊಂಡು ಹೋಗ್ವಿ. ಮತ್ತೆ ಸ್ಕೂಲ್ ರಜೆ ಇದ್ದಾಗ ಒಂದ್ ಅರ್ಧ ದಿವಸ ಮಗುನ್ ಜೊತೆ. ಯಾವ್ರಾಗ ಇರೋದು ಅವ್ರು ಇಬ್ರು? Both are from Belgaum only. Both are from Belgaum. ಬೆಳಗಾಂ ಸಿಟಿ. One is Kanburgi and one is Ramtirtha. ಆಯ್ತಲ್ಲ ಕರ್ಕೊಂಡ್ ಹೋಗ್ಲಿ ರಜೆಗೆ ಅಷ್ಟು ಕರ್ಕೊಂಡ್ ಹೋಗ್ಲಿ. ಆತರ ಮಾಡಿ ಬರ್ದು ಕೊಡಿ, ಜಾಯಿಂಟ್ ಮೆಮೊ ಕೊಡಿ. ಅವ್ರಿಗೇನ್ ಬೇಡ ಅಂತ ಹೇಳಿದ್ರಲ್ಲ, ಮೇಂಟೆನೆನ್ಸ್ ಎಲ್ಲ ಕೊಡೋ ಏನು ಕೊಡಕ್ಕಾಗಲ್ಲ ಅವ್ರಿಗೆಲ್ಲ. ಅಲಿಮನಿ ಹೇಳಿದ್ರಲ್ಲ ನೀವು ಲಾಸ್ಟ್ ಟೈಮ್ ಹೇಳಿದ್ರಲ್ಲ, ಆತರ ಜಾಯಿಂಟ್ ಮೆಮೊ ಬರ್ದು ಕೊಡಿ. ಎಲ್ಲಿ ವಿಸಿಟೇಷನ್ ರೈಟ್ ಬರ್ದು ಬಿಡಿ ಸ್ಪೆಸಿಫಿಕ್ಲಿ ಅಪ್ ಟು 18 years. He is present and his mother is also there. Since he is half body. ತಾವು ಹೇಳ್ಬೇಕಲ್ಲ, ತಾವು ಅಜ್ಜಿ ಅನ್ನೋದು. ಆಯ್ತದೆ ಅದರ ಸಲುವಾಗಿಂದ ಕೊಡೋದು ಈಗ. ಅದಕ್ಕೆ ಕರೆಸಿದ್ದು ಮತ್ತೆ. ಏನು ಓದ್ತಾ ಇದ್ದಾನ ಮಗು? 8th standard. ಅದೇನು 5 day 6 day week? ಎಷ್ಟು ದಿವಸ ಸ್ಕೂಲಿಗೆ ಹೋಗೋದು? ಎಷ್ಟು ದಿವಸ ಹೋಗ್ತೀವಿ ಒಂದು ವಾರದಲ್ಲಿ? 6 days in Belgaum, almost all 6 days. ಒಂದ್ ದಿವಸ ಉಳಿತದೆ. ಒಂದ್ ಅರ್ಧ ದಿವಸ ನಿಮ್ಮತ್ತಿಗಿರ್ಲಿ, ಅರ್ಧ ದಿವಸ ಅವ್ರತ್ತಿಗಿರ್ಲಿ ಅಲ್ವಾ? ಒಂದ್ ಹಬ್ಬದಲ್ಲಿ ಅವ್ರ ನಿಮ್ ಮನೆಯಲ್ಲಿ ಊಟ ಮಾಡ್ತಾನೆ, ಇನ್ನೊಂದ್ ಹಬ್ಬದಲ್ಲಿ ಅವ್ರ ಮನೆಯಲ್ಲಿ ಊಟ ಮಾಡ್ತಾನೆ. ಸ್ಕೂಲಲ್ಲಿ ಡಿಸ್ಟರ್ಬ್ ಆಗತ್ತೆ. ಇವಾಗ ಎತ್ತಿ ಕೊಟ್ಟರೆ ಅಕಾಡೆಮಿಕ್ ಎಫೆಕ್ಟ್ ಆಗುತ್ತೆ. ಒಳ್ಳೆ ಓದಲ್ಲ ಮತ್ತೆ ಅಲ್ಲಿ ಬಂದು ನೀವೆಲ್ಲ ಪ್ಯಾಂಪರ್ ಮಾಡ್ತೀರಾ, ಓದೋದ್ ಬಿಡ್ತಾರೆ. ಭೇಟಿ ಮಾಡಕ್ ಬಿಡ್ತೀವಿ ರಜೆದಲ್ಲಿ, ಭೇಟಿ ಮಾಡ್ಲಿ. ರಜೆ ಅರ್ಧ ಓದ್ಸ್ಲಿಕ್ಕೆ ಏನ್ ಮಾಡೋದು ಮಾಡ್ಬೇಕು. ಅರ್ಧ ರಜೆ ನಿಮ್ಗೆ, ಅರ್ಧ ರಜೆ ಸ್ಟ್ಯಾಂಡರ್ಡ್ ಪ್ಯಾಟರ್ನ್ಸ್ ಇದಾವೆ. I cannot make any submission. Whatever they have told that earlier also I made a submission before this court. His position is not physically, but however is doing a part that. ಇರ್ಲಿ ಬಂದ್ರಲ್ಲ ಪಾಪ, ನೀವು ಹೇಳಿದ್ರ ಆದ್ರೆ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ದೆ ನಾವು. ಅದಕ್ಕೆ ಬಂದಾರೆ, ಒಳ್ಳೇದಾಯ್ತು. ಅವ್ರು ಬಂದದ್ ಸಾಲ್ವ್ ಆಗತ್ತೆ ಅಲ್ಲ. ಒಂದ್ ಕಡೆ ಎಲ್ಲರೂ ಕೂತ್ಕೊಳ್ಳಿ ಹೋಗಿ. ಎಷ್ಟೊಂದು ಗಿಡ ಮರ ಇದೆ ನೋಡಿ ನಮ್ಮ ಕೋರ್ಟ್. ಜಾಯಿಂಟ್ ಮೆಮೊ ಮಾಡ್ಕೊಂಡ್ ಬರ್ತೀರಾ? ವಿಸಿಟೇಷನ್ ನೋಡಿ ಸಂಡೇ ಆಫ್ಟರ್ 3 to 6 ಅಂತ ಮಾಡ್ಕೊಂಡ್ ಬನ್ನಿ. 3 to 6 you will be with him. ಆಮೇಲೆ ರಜೆದಲ್ಲಿ 3 to 7 ಆಮೇಲೆ ವಾಪಸ್ ಬರ್ಲಿಕ್ಕೆ ವ್ಯವಸ್ಥೆ ಒಂದೇನು ಮಾಡ್ಬೇಕು. ಅವ್ರು ಯಾರೋ ಮನೆಯವ್ರು ತಂದು ಬಿಡ್ಬೇಕು, ಆತರ ಮಾಡಿ. ಯಾಕಂದ್ರೆ ತಾಯಿಗೆ ಹೋಗೋದು ಕಷ್ಟ ಆಗ್ಬೋದು ಅಲ್ಲಿ ಅಲ್ಲ. First she is also working from Belgaum, my lords. First my lords Ramtirtha Nagar, thereafter Kanburgi. ಆಯ್ತು ಅದೆಲ್ಲ they are on the way, both are on the same way only. Simple. ನಾವ್ ಹೇಳೋದು ಪೂರ್ವಕವಾಗಿ ಮಾತಾಡ್ತಾ ಇದೀವಿ. ಹೌದು ಅಲ್ಲ, ಅವ್ರೇನು ಇವಾಗ ಅಲ್ಲಿ ಮನಿ ಎಲ್ಲ ಕೇಳ್ತಾ ಇಲ್ಲ. It may be dissolved ಅಂತ ಬರ್ದ್ಬಿಟ್ಟು ಇನ್ನೊಂದು 4 ವರ್ಷ ಅಷ್ಟೇ. 18 ಆಯ್ತು ಅಂದ್ರೆ ನಿಮ್ ಕೈಯಲ್ಲೂ ಇಲ್ಲ, ಅವ್ನ ಕೈಯಲ್ಲೂ ಇಲ್ಲ. ಆಮೇಲೆ ಇಬ್ರು ಹುಡ್ಕಕ್ ಹೋಗ್ಬೇಕಾಗ್ತದ. ಹೌದು, ಹಂಗಾಗಿ ಒಂದು 4 years ಕಣ್ ಮುಚ್ಚಿ ಕಣ್ ತೆಗಿಯೋದ್ರಲ್ಲಿ ಹೋಗೇ ಬಿಡ್ತದೆ. ಅಷ್ಟೊತ್ತಿಗೆ ಅವನ ಎಜುಕೇಶನ್ ಆಗ್ತದೆ, ಅವನಿಗೂ ತಿಳಿತದೆ ಯಾರ ಹತ್ತಿಗೆ ಇರಬೇಕು, ಯಾರ ಹತ್ತಿಗೆ ಹೆಚ್ಚು ಟೈಮ್ ಕಳಿಬೇಕು ಅನ್ನೋದು ಅವನಿಗೂ ಗೊತ್ತಾಗತ್ತೆ. ಅವಾಗ ನೀವು ಸರಿಯಾಗಿ ನಡ್ಕೊಂಡ್ರೆ ನಿಮ್ಮ ಹತ್ತಿಗೆ ಬರ್ತಾನ ಅವನು. ಯಾರು ಹೆಚ್ಚು ಪ್ರೀತಿ ಮಾಡ್ತೀರಿ ಅವ್ರ ಹತ್ತಿಗೆ ಹೋಗ್ತಾವ ಮಕ್ಕಳು. I have suggested them. He is not ready for divorce. That is, I can any mediation may be that he says. ಏನಂತ ಹೇಳ್ತಾರೆ? ಕೇಳಿ ಮೈಕಲ್ಲಿ ಮಾತಾಡಿ. ಶಂಕರ್ ಅವರೇ ಕೇಳ ಹೇಳಿ. Send him, that's my request. I'll take care of my wife and son. He does not want to come. We can't send. That is a difficulty. ಹೇಗಂತ ನಮ್ಗೆ ಹೆಂಗ್ ನಾವು ಅವ್ರು ಬರಲ್ಲ ಅಂತ ಹೇಳಿದ್ವಿ, ನಾವು ಫೋರ್ಸ್ ಮಾಡಿ ಕಳ್ಸಕ್ ಆಗಲ್ಲ. ಹಿಂಗೆ ಉಳ್ಕೊಂಡ್ ಹೋಗುತ್ತೆ. ನೀವು ಇಲ್ಲ, ಅವರು ಇಲ್ಲ, ಇದೆ ಹಿಂಗ ಒಂದು ಅರೇಂಜ್ಮೆಂಟ್ ಮಾಡಿಕೊಂಡು. ಈ ಗೆದ್ದಿರೋನು ಸೋದರನು ಅಷ್ಟೇ, ಭಾಳ ಡಿಫ್ರೆನ್ಸ್ ಆಗಲ್ಲ, ವ್ಯತ್ಯಾಸ ಆಗಲ್ಲ.
ಮತ್ತೆ ಇದೊಂದು ಕೇಸ್ ಇದೆ ಅಂತ ತಲೆಯಲ್ಲಿ ಉಳ್ಕೊಳ್ಳುತ್ತಲ್ಲ, ಯಾಕೆ ಸಾಲ್ವ್ ಮಾಡ್ಕೊಂಡ್ಬಿಡಿ ಅಷ್ಟೇ. ಅನ್ಲೆಸ್ ಇನ್ನೊಂದು ಮಗು ಬೇಕು ಅನ್ನಂಗಿದ್ರೆ ಮಾತ್ರ ಆ ರೀತಿ ಕೇಳ್ಕೋಬಹುದು. ರೆಡಿನೇ ಇಲ್ಲಲ್ಲ, ರೆಡಿ ಇಲ್ಲಲ್ಲ. ಅವ್ರು ಬಂದಿದ್ರೆ ನಾವು ಏನು ಮೇಡಮ್ ಏನ್ ಹೋಗ್ಲಿಕ್ಕೆ ರೆಡಿ ಇದ್ದೀರಾ? ಆಯ್ತು, ರೀಸನ್ ಏನಂತ ಬೇಡ ನೀವು, ಆಮೇಲೆ ಅವರು ಇನ್ನೂ 4 ರೀಸನ್ ಹೇಳ್ತಾರೆ. ಆಯ್ತು 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 ಹೇಳಿದಿರಲ್ಲ, 10 ವರ್ಷ ಆಯ್ತು ಬೇರೆ ಇದೀವಿ, ಇನ್ ಬರಕ್ ಆಗಲ್ಲ ಅಂತ ಹೇಳ್ತಾರೆ. ನಾವು ಬೇಡ, ಇನ್ನು ಒತ್ತಾಯ ನಾವು ಕಳ್ಸ್ಲಿಕ್ಕೆ ಆಗಲ್ಲ. ಶಂಕರ್ ಅವ್ರು ಅರ್ಧ ಮಾಡ್ಕೊಳ್ಳಿ. ಕೇಸ್ ಹಿಂಗೆ ಇದ್ದು ನಿಮ್ ಪರವಾಗಿ ಮಾಡಿದ್ರು ಅಗೇನೆಸ್ಟ್ ಮಾಡಿದ್ರು ಏನು ಅವ್ರನ್ನ ಕರ್ಕೊಂಡ್ ಹೋಗ್ಲಿಕ್ಕೆ ಆಗಲ್ಲ. ಮತ್ತೆ ಇವಾಗ ನೀವು ಕ್ಲೋಸ್ ಮಾಡ್ಕೊಂಡ್ರೆ ಮಗುರೇ ಬರ್ತಾನೆ, ಅಟ್ಲೀಸ್ಟ್ ಸ್ವಲ್ಪ ನಿಮ್ ನೋಡ್ಕೊಲಿಕ್ಕೆ ಮಾಡ್ಲಿಕ್ಕೆ ಬರುತ್ತೆ. ನೋಡಿ, ನಾವು ಏನು ಒತ್ತಾಯ ಮಾಡ್ಲಿಕ್ಕೆ ಆಗಲ್ಲ ನಿಮ್ಗೆ. ನೀವ್ ಯಾವ ತರ ಹೇಳ್ತೀರಾ ಕ್ಲೋಸ್ ಮಾಡಿ ಅಂದ್ರೆ ಆ ತರ ಮಾಡ್ತೀವಿ. ಇಂಥ ಕೇಸ್ ಹಂಗೆ ಮಾಡಿದಾರ ಭಾಳ ಜನ. ಏನೋ ಒಂದು ಕಾಂಪ್ರಮೈಸ್ ಮಾಡ್ಕೋಬೇಕು. ಬರೀ ಫೈಟಿಂಗ್ ಮಾಡ್ಕೊತ ಹೋಗಕ್ಕಾಗ್ತದ ಲೈಫ್ ನಲ್ಲಿ? ಎಲ್ಲೋ ಒಂದ್ ಕಡೆ ಒಂದು ಲೈನ್ ಡ್ರಾ ಮಾಡ್ಬೇಕಪ್ಪ. ಆಲ್ ರೈಟ್ ಭಗವಂತ, ನೀನು ಹಿಂಗಿತ್ತು, ಮದುವೆ ಸರಿ ಆಗ್ಲಿಲ್ಲ, ಮಗು ಇದೆ, ನಾವು ಇಬ್ರು ಹಂಚ್ಕೊಳ್ತೇವಿ, ಮಗುನ್ ಜೊತೆ ಆರಾಮಾಗಿ ಇರ್ತೇವಿ ಅಂತ ಹೇಳ್ಬೇಕು. ಅದರ್ವೈಸ್ 20 ವರ್ಷ ನಡೀತದ ಕೇಸ್. ಇದು ಬಹಳ ಫಾಸ್ಟ್ ಇದೆ ನಾವು ಜಡ್ಜ್ಗಳು. ಅದಕ್ಕೆ ಹಂಗ್ ಮಾಡೋ ಬದ್ಲಿ ಅದೆಲ್ಲ ಒಂದ್ ಕಡೆ ಬಹಳ ಬೇಗನೆ ಮುಗೀತದ ಲೈಫು. ಆ ಕಡೆ ಎಚ್ಚರ ಇಟ್ಕೋಬೇಕು. ಗೊತ್ತಾಗೋದ್ರಲ್ಲೇ ಮುಪ್ಪರ್ತದೆ, ಗೊತ್ತಾಗೋದ್ರಲ್ಲೇ ಸ್ಮಶಾನದಲ್ಲಿ ತಂದು ಇಟ್ಬಿಡ್ತಾರೆ. ಹಂಗಾಗೋ ಬದ್ಲಿ ಒಂದು ಕಾಂಪ್ರಮೈಸ್, ಒಂದು ಅರೇಂಜ್ಮೆಂಟ್. ಈಗ ಅವ್ರು ಬರಲ್ಲ ಅನ್ನೋರ್ನ ಒತ್ತಾಯ ಪೂರ್ವಕವಾಗಿ ನಿಮ್ ಮನೆಗೆ ಕಳಿಸಿದ್ರೆ ಏನದ ಸರ್ವಿಸ್ ಆಗಲ್ಲ. ಮತ್ತೆ ಇರೋ ಶಾಂತತೆ ಅದೆಲ್ಲ ಕದಡಿ ಹೋಗ್ತದೆ. ನಮ್ಗ ಆ ಅಧಿಕಾರ ಇಲ್ಲ. ಅದೇ ಮಗು ಅಟ್ಲೀಸ್ಟ್ ಸ್ವಲ್ಪ ಸಿಗುತ್ತೆ, ಪಕ್ಕದೇನೆ ಸಿಗುತ್ತೆ, ಇಲ್ಲಿ ಆದ್ರೆ ಸಾಲ್ವ್ ಆಗತ್ತೆ. ಅಟ್ಲೀಸ್ಟ್ ಅವ್ನು ಬಂದು ಹೋಗ್ತಾನೆ ಮನೆಗೆ ಅಂತ ಆರ್ಡರ್ ಮಾಡೋಣ ಅಂತ ಬೇಕಾದ್ರೆ. ವೆಕೇಶನ್ ಬರ್ತದೆ, ಅರ್ಧ ನೀವು ಅರ್ಧ ಅವರು. ಸಂಡೇ ಬರ್ತಾನೆ 3 ಗಂಟೆ ಆ ರೀತಿ ಮಾಡ್ಕೋಬಹುದು. ಅದುವೇ 4 ವರ್ಷಕ್ಕಷ್ಟೇ. ಮುಂದೆ 18 ಆದ್ಮೇಲೆ ಈ ಆರ್ಡರ್ಸ್ ಎಲ್ಲ ನಡೆಯಲ್ಲ. ಅವಾಗ ಹೇಳಿ, ಕರ್ಕೊಂಡು ಹೇಳಿ. After tomorrow at 2:30 my lords, I'll keep them. We interacted with the parties who are present before the court along with the child at the joint request released on 4th. ಬೇಡ, ಯಾವತ್ತು 5th ತಕೊಳ್ಳೋಣ? 5th 5ನೇ ತಾರೀಕು ಪ್ಲೀಸ್ 2:30. ಅವಾಗ ಬರ್ಲಿ ಅವ್ರು, ಬೆಳಗ್ಗೆ ಬರೋದು ಬೇಡ. ಒಂದು ಕಾಂಪ್ರಮೈಸ್ ಪಿಟಿಷನ್ ತಗೊಂಡ್ಬಂದ್ಬಿಡಿ ಬರ್ತಾ. ಜಾಯಿಂಟ್ ಮೆಮೋ ನೀವು ಮಾಡಿ, ತಲಿ ಅವ್ರು ರೆಡಿ ಮಾಡಿ ಮೇಡಮ್ ಕೊಡಿ. ಇಬ್ರಿ ಸಂಡೇ 3 to 6:30 7 ಏನೋ ಮಾಡ್ಕೊಳ್ಳಿ. ಆಮೇಲೆ ವೆಕೇಶನ್ಸ್, ಸ್ಕೂಲ್ ವೆಕೇಶನ್ಸ್ ವಿದೌಟ್ ಅಫೆಕ್ಟಿಂಗ್ ಅಕಾಡೆಮಿಕ್ಸ್ 50% he will go and overstay ಅಂತ ಬರಿಬೇಕು ಅಲ್ಲಿ. ಅವ್ರ ಮನೆಯಾಗ ಕೊಡ್ಬೇಕಂತ ಆ ತರ ಮೇಡಮ್, ಆ ತರ ಮಾಡ್ಕೊಂಡ್ ಬನ್ನಿ. ಆಮೇಲೆ ಮ್ಯೂಚುವಲಿ ಅಗ್ರೀಡ್, ನೋ ಅಲಿಗೇಷನ್ಸ್ ಆರ್ ವಿಡ್ರಾನ್, ಅಗ್ರೀಡ್ ಫಾರ್ ಮ್ಯೂಚುವಲ್ ಡೈವರ್ಸ್, ಆ ತರ ಬರ್ಕೊಂಡ್ ಬನ್ನಿ. ನಿಮ್ಗೆ ಬೇಕಾದಂಗೆ ನೀವು ಇರ್ಬೋದು, ಅವ್ರಿಗೆ ಬೇಕಾದಂಗೆ ಅವ್ರು ಇರ್ಬೋದು. 5ನೇ ತಾರೀಕು ಬನ್ನಿ. 5ನೇ ತಾರೀಕು 2:30 ಹಾಕಿ. Passport matter number 11 PM Shilwan. ಇವಂತಿದ್ರು ಇಲ್ಲೇ ಇದ್ರು. PM Shilwan. Saw him here. All right, possible. He was here. Generally, he will be very, very punctual. Next week, held up on contract. At the request of Land Council for the petitioner list next week. Click on subscribe button and press the bell icon to get updates from Ye TV Kannada.